ನೋಡಿ 6-7 ತಿಂಗಳಿನಿಂದ ಪಡಿತರ ಒಂದು ವಿತರಣೆಗೆ ಇನ್ನೂ ಕೂಡ ಅದು ತಲುಪಿಲ್ಲ. ಕಮಿಷನ್ ಕೇಳ್ತಾ ಇದ್ದಾರಂತೆ ವಿತರಕರು ಏನಿದ್ದಾರೆ ಅವರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೊಡಬೇಕಾಗಿದ್ದಂತಹ ಒಂದು ಕಮಿಷನ್ ಏನಿದೆ ಆ ಒಂದು ವಿಚಾರವಾಗಿ, ಹಾಗಾದರೆ ವಿತರಕರಿಗೆ ಬೇಕಾದಂತಹ ಒಂದು ಬಾಕಿ ಬರಬೇಕಾದಂತಹ ಬಾಕಿ ಎಷ್ಟಿದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೊಡಬೇಕಾದಂತಹ ಒಂದು ಕಮಿಷನ್ ಬಾಕಿ ಮೊತ್ತ ಎಷ್ಟಿದೆ, ಈ ಒಂದು ವಿಚಾರ ಕೇಳ್ತಾ ಇರುವಂಥದ್ದು. ಯಾಕಂದರೆ ನೋಡಿ 2025 ಮೇ ತಿಂಗಳಿನಿಂದ ಅಕ್ಟೋಬರ್ ತಿಂಗಳ ತನಕ ಇಲ್ಲಿಯವರೆಗೂ ಏನಾಗಿದೆ ಅಂದರೆ ಕೇಂದ್ರ ಸರ್ಕಾರ NFSA ಒಂದು ಕಮಿಷನ್ ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆ ಅಡಿಯಲ್ಲೂ ಕೂಡ ಕಮಿಷನ್ ಮರೀಚಿಕೆಯಾಗಿದೆ. ರಾಜ್ಯದಲ್ಲಿ ಒಟ್ಟು 20,421 ಪಡಿತರ ವಿತರಕರಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಮಿಷನ್ ತಲುಪಿಲ್ಲ ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಿಚಾರವಾಗಿ 6-7 ತಿಂಗಳ ಒಂದು ಕಮಿಷನ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂದಿರಾ ಕಿಟ್ಗೆ 25 ರೂಪಾಯಿ ಕಮಿಷನ್ ನೀಡುವಂತೆ ವಿತರಕರು ಕರ್ನಾಟಕ ಸರ್ಕಾರಕ್ಕೆ ಕೇಳಿದರು. ಹೀಗಾಗಿ ಸರ್ಕಾರಗಳು ಕೋಟಿ ಕೋಟಿ ಕಮಿಷನ್ ಬಾಕಿ ಉಳಿಸ್ಕೊಂಡಿರೋದ್ರಿಂದ ತಮ್ಮ ಜೀವನ ಒಂದು ನಡೆಸೋದಕ್ಕೆ ಕಷ್ಟವಾಗಿದೆ ಅಂತ ಪಡಿತರ ವಿತರಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಮಿಷನ್ ಕೊಟ್ಟರೆ ಮಾತ್ರ ನಾವು ಪಡಿತರ ಒಂದು ಲೋಡನ್ನು ಇಳಿಸ್ಕೊಳ್ತೇವೆ, ಇಲ್ಲ ಅಂದರೆ ಇಲ್ಲ. 80% ಜನರ ಒಂದು ಕಮಿಷನ್ ಮೇಲೆ ಜೀವನ ಸಾಗಿಸ್ತಾ ಇದ್ದಾರೆ, ಆಧಾರವಾಗಿದೆ. ಯಾಕೆ ನೀವು ಕೊಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಪಡಿತರ ವಿತರಕರು ಏನಿರ್ತಾರೆ ಅಂದರೆ ನ್ಯಾಯಬೆಲೆ ಅಂಗಡಿಯಲ್ಲಿ ನಿಮಗೆ ರೇಷನ್ ಕೊಡುವಂಥವ್ರು ಏನಿರ್ತಾರೆ ಅವರು ಕೇಳ್ತಾ ಇರುವಂಥದ್ದು ಅವ್ರಿಗೆ ಏನೋ ಕಮಿಷನ್ ಬರಬೇಕಂತ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಅವು ಕೊಟ್ಟಿಲ್ಲ ಕಮಿಷನ್ ಅಂತ ಕೇಳ್ತಾ ಇದ್ದಾರೆ. ಎಷ್ಟು ಬರಬೇಕು ಅವರಿಗೆ ಬಾಕಿ ಹಣ ಏನು ಎತ್ತ ಗೊತ್ತಿಲ್ಲ. ಹೀಗಾಗಿ 2025 ಮೇ ತಿಂಗಳಿನಿಂದ ಕೂಡ ಅಕ್ಟೋಬರ್ ತಿಂಗಳ ತನಕ ಅವ್ರಿಗೆ ಇನ್ನೂ ಬಂದಿಲ್ವಂತೆ, ಅದು ಬರಬೇಕು ನಮಗೆ ಅಂತ ಕೇಳ್ತಾ ಇದ್ದಾರೆ. NFSA ಒಂದು ಕಮಿಷನ್ ಇದೆ ಕೇಂದ್ರ ಸರ್ಕಾರದ್ದು, ಅದು ಕೂಡ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆ ಅಂತ ಅದರ ಅಡಿಯಲ್ಲಿ ಕಮಿಷನ್ ಕೊಡಬೇಕಾಗಿತ್ತು, ಅದು ಆದರೆ ಕೊಡೋಕೆ ಆಗ್ತಾ ಇಲ್ಲ. ನೋಡಿ, ರಾಜ್ಯದಲ್ಲಿ ಒಟ್ಟು 20,421 ಪಡಿತರ ವಿತರಕರಂದರೆ ನ್ಯಾಯಬೆಲೆ ಅಂಗಡಿಯಲ್ಲಿ ನಮಗೆ ರೇಷನ್ ಕೊಡೋರಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ಕಮಿಷನ್ ಏನಿದೆ ಅದು ಇನ್ನೂ ಕೂಡ ಇವರಿಗೆ ಬಂದಿಲ್ವಂತೆ. ಹೀಗಾಗಿ ನಮಗೆ ಕೊಡಿ, ಯಾಕಂದರೆ ಅದರಿಂದಾನೇ ನಮ್ಮ ಒಂದು ಜೀವನ ನಡೀತಾ ಇದೆ, ನಾವು ಅದನ್ನೇ ಅವಲಂಬಿಸಿದ್ದೀವಿ ಅಂತ ಕೇಳ್ತಾ ಇದ್ದಾರೆ. ಇಂದಿರಾ ಕಿಟ್ಗೆ 25 ರೂಪಾಯಿ ಕಮಿಷನ್ ಕೊಡ್ತೀವಿ ಅಂತ ಹೇಳಿದ್ರಂತೆ ವಿತರಕರಿಗೆ ಸರ್ಕಾರ, ಅಥವಾ ಇವರೇ ಮನವಿ ಮಾಡಿದ್ರಂತೆ ಕೊಡಿ ಅಂತ. ಆದರೆ ಸರ್ಕಾರಗಳು ಕೋಟಿ ಕೋಟಿ ಕಮಿಷನನ್ನು ಈ ಒಂದು ವಿಚಾರದಲ್ಲಿ ಬಾಕಿ ಉಳಿಸ್ಕೊಂಡಿವೆ, ನಮಗೆ ಕೊಡ್ತಾ ಇಲ್ಲ, ನಾವು ಹೆಂಗೆ ನಮ್ಮ ಜೀವನವನ್ನು ಸಾಗಿಸೋದು, ನಮಗೆ ಕಷ್ಟ ಆಗ್ತಾ ಇದೆ ಅಂತ ಅವರು ತುಂಬ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಕಮಿಷನ್ ಕೊಟ್ಟರೆ ಮಾತ್ರ ನಾವು ಕೆಲಸ ಮಾಡ್ತೀವಿ, ಏನು ಲೋಡ್ಗಳು ಬರುತ್ತೆ ಆ ಲೋಡ್ಗಳನ್ನ ಇಳಿಸ್ಕೊತೀವಿ, ಜನರಿಗೆ ಕೊಡ್ತೀವಿ, ಇಲ್ಲಾಂದರೆ ಕೊಡಲ್ಲ. 80% ಜನರು ಕಮಿಷನ್ ಮೇಲೇ ಬದುಕ್ತಾ ಇದ್ದಾರೆ. ಯಾರು ರೇಷನ್ ಕೊಡ್ತಾರೆ ನ್ಯಾಯಬೆಲೆ ಅಂಗಡಿಯಲ್ಲಿ ವಿತರಕರು, ಅವರು ಇದೇ ಒಂದು ವಿಚಾರವಾಗಿ ಬದುಕ್ತಾ ಇದ್ದಾರೆ. ರಾಜ್ಯ ಪಡಿತರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಹೇಳ್ತಾ ಇದ್ದಾರೆ, ಈ ಒಂದು ವಿಚಾರವಾಗಿ ನಮಗೆ ನೀವು ಕೊಡಿ ಅಂತ ಮನವಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಇದ್ರ ಬಗ್ಗೆ ಗಮನ ಅನ್ನಿಸ್ತಾ ಇಲ್ಲ. ನೀವೇನಾದರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಹೋದರೆ ನಾವು ಏನು ಬರುತ್ತೆ ಲೋಡು ಅದನ್ನು ಇಳಿಸ್ಕೊಳ್ಳೋದಿಲ್ಲ, ವಾಪಸ್ ಕಳಿಸ್ತೀವಿ. ಆಮೇಲೆ ಜನರು ನಿಮಗೆ ಪ್ರಶ್ನೆ ಮಾಡ್ತಾರೆ, ನೀವು ಅವ್ರಿಗೆ ಉತ್ತರ ಕೊಡಿ ಅನ್ನೋಂಥ ರೀತಿಯಲ್ಲಿ ಮಾತನಾಡಿದಂತೆ ಕಾಣ್ತಾ ಇದೆ. 80% ಜನ ಇದೇ ಒಂದು ವಿಚಾರವಾಗಿ ಬದುಕ್ತಾ ಇದ್ದಾರೆ. ಇದೇ ವಿಚಾರ ರಾಜ್ಯ ಪಡಿತರ ವಿತರಕರ ಒಂದು ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಆಗಿರುವಂಥ ಕೃಷ್ಣ ನಾಯಕ್ ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗೆಲ್ಲ ನಮಗೆ ತೊಂದರೆ ಆಗ್ತಾ ಇದೆ, ನಮಗೆ ಬರಬೇಕಾದಂಥ ಒಂದು ಕಮಿಷನನ್ನು ಕೊಟ್ಬಿಡಿ ಸ್ವಾಮಿ ಅಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರ ಹತ್ರ ಕೂಡ ಮನವಿ ಮಾಡ್ತಾ ಇದ್ದಾರೆ. ಕೋಟಿ ಕೋಟಿ ಹಣವನ್ನು ನಾವು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೀರಾ, ನಮ್ಮ ಒಂದು ದುಡ್ಡನ್ನು ಕ್ಲಿಯರ್ ಮಾಡಿ, ಇದರಿಂದ ನಾವು ಬದುಕ್ತಾ ಇದ್ದೀವಿ, ಯಾಕೆ ಈ ರೀತಿಯಾಗಿ ನಮ್ಮನ್ನು ಗೋಳೈಕೊಳ್ತಿದ್ದೀರಾ ಅನ್ನುವಂಥ ರೀತಿಯಲ್ಲಿ ಮಾತನಾಡಿರುವಂಥದ್ದು. 6-7 ತಿಂಗಳಿಂದ ಕಮಿಷನ್ ಬಂದಿಲ್ವಂತೆ ಅವ್ರಿಗೆ. ಹೀಗಾಗಿ ನಮಗೆ ಕೊಡಿ, ಕೊಟ್ಟರೆ ನಾವು ಲೋಡ್ ಇಳಿಸ್ಕೊತೀವಿ, ಇಲ್ಲ ಅಂದರೆ ಇಲ್ಲ ಹಂಗೆ ವಾಪಸ್ ಕಳಿಸ್ತೀವಿ ಅಂತ ಏನು ಪಡಿತರ ವಿತರಕರು ಹೇಳ್ತಾ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.